ಬರ್ಲೇ ಇಲ್ವಲ್ಲಪ್ಪ. ಈ ಮಂಜಿನು ಶ್ರೀದೇವಿನು ಅಲ್ಲಿ ನಮ್ಮ ರಾಣಿಗೆ ಎಷ್ಟು ತೊಂದರೆ ಕೊಡ್ತಾ ಇದ್ದಾರೋ ಏನೋ. ಅಲ್ಲಿ ಹೋಗಿ ಅವ್ರ ಅತ್ತೆ ಬೇರೆ ಸರಿ ಇಲ್ಲ. ಎಲ್ಲನ ನಮ್ಮ ರಾಣಿಗೆ ವಿರುದ್ಧವಾಗಿ ಮಾತಾಡಿರ್ತಾಳೆ ಅವಳು. ಇವ್ರಿಗೆ ಇಲ್ಲದೆಲ್ಲ ಹೇಳಿರ್ತಾಳೆ. ಈ ಲೌಡಿಯರು ಅದೇನೇನು ಹಿಂಸೆ ಕೊಟ್ಟೆವರೋ ಏನು ಕತ್ತಿಯ ಪಾಪ ನಮ್ಮ ರಾಣಿಗೆ. ಥೂ, ನನ್ನ ಗಂಡಿಗೆ ಹೇಳ್ದೆ ಬೇಡ ಕಳಿಸ್ಬೇಡ ಅಂತಾನೆ. ನನ್ನ ಮಾತು ಕೇಳಲಿಲ್ಲ. ಬಿಡು ಹೋಗಿ ನೋಡ್ಕೊಂಬರ್ಲಿ ಅಂತಾನೆ. ಅಲ್ಲ ಅವಳೇ ಬೇಡ ಅಂತ ಹೇಳಿದ್ಮೇಲೆ ಇವ್ರೇನು ಹೋಗೋದು? ಖರೀದಿಲ್ಲದ ಮನೆಗೆ ಅದು ಯಾಕೆ ಹೋಗ್ತಾರೋ? ಅದೇನೋ ಹೇಳ್ತಾರಲ್ಲ, ಕರೆಯದೆ ಬಂದ ಜನರನ್ನ ಕೆರ ತಗೊಂಡು ಹೊಡಿ ಅಂತಾನ. ನಮ್ಮ ರಾಣಿನೂ ಹಂಗೆ ಕೆರಾಗಿರ ತಗೊಂಡು ಓಡಿಸ್ಬೇಕಾಗಿತ್ತು. ಚೆನ್ನಾಗಿರೋದು ಅವ್ರಿಗೆ. ಇನ್ನೊಂದ್ಸಲ ಹೋಗ್ತಿರ್ಲಿಲ್ಲ ಕರೀದಿದ್ರು. ಕೆರ ತಗೊಂಡು ಓಡಿಸೋ ಅಂತಾಳೆ ಅಪ್ಪ ನಮ್ಮ ರಾಣಿ. ಓಡಿಸಿದ್ರೆ ನೆನೆಸ್ಲೇ ಬರ್ಬೇಕಾಗಿತ್ತಲ್ಲ ಅವು. ಅಂದ್ರೆ ಅವ್ರ ಅತ್ತೆ ಗಂಡ ಇದ್ವೋ ಏನೋ ಅಲ್ಲೇನಿ ಇವ್ರು ಹೋದಾಗ. ಅದಕ್ಕೆ ಅವರು ರಾಣಿನ ಬೈದು ಇವ್ರನ್ನ ಮನೆಯೊಕ್ಕೆ ಸೇರಿಸ್ಕೊಂಡಿರ್ತಾರೆ. ಇನ್ನ ಇವತ್ತು ಬತ್ತಾರೋ ಅಥವಾ ನಾಳೆಗೆ ಬತ್ತಾವೋ? ಅಯ್ಯೋ ದೇವ್ರೇ, ಯಾಕೆ ಜಯಮ್ಮ ಒಬ್ಬೊಬ್ಳು ಹೆಂಗ್ ಮಾತಾಡ್ಕೊಂತ ಇದ್ಯಾ? ಸಾರ್ ಮಾಡ್ದೆ? ನಿನಗೆ ಯಾವಾಗಲೂ ತಿನ್ನೋದೇ ಚಿಂತೆ. ನನಗೊಂದು ಚಿಂತೆ ಆದ್ರೆ ನಿನಗೊಂದು ಚಿಂತೆ. ನನಗೆ ಹೋಗಿರವು ಎರಡೂ ಯಾವಾಗ ಬತ್ತಾವೋ ಏನೋ ಅಂತಾನ ನಾನು ಯೋಚನೆ ಮಾಡ್ತಿದ್ರೆ ನಿನಗೆ ಒಂಬ ಚಿಂತೆ. ಆಲೆ ಮಧ್ಯಾಹ್ನ ಆತಲ್ಲ, ಎದ್ದಾಗ್ಲೂ ನೆನ್ನೆ ಸಾರಿಗೆ ಬಿಟ್ಟಿದ್ದಲ್ಲ. ಈಗ್ಲಾದ್ರೂ ಮಾಡಿದ್ಯೋ ಇಲ್ವೋ ಅಂತಾನ. ಸಾರು ಬೇರೆ ಖಾಲಿ ಆಗಿತ್ತಲ್ಲ. ಈಗ ಉಂಬಕ್ಕೆ ಯಾತು ಇಲ್ವೇನೋ? ಯಾತು ಇಲ್ಲ, ನಾನು ಮಾಡಿಲ್ಲ. ನನಗೆ ಮಾಡಕ್ಕೂ ಆಗಲ್ಲ. ಅವೆರಡು ಹೋಗ್ಯವಲ್ಲ, ಅವ್ರು ಬಂದ್ಮೇಲೆ ಮಾಡಿಸ್ಕೊಂಡು ಉಂಬಿವೆ ಅಂತೆ. ಇಲ್ಲಾಂದ್ರೆ ಹೋಗಿ ಯಾರ ಮ್ಯಾಗನ ಸಾರಿಸ್ಕೊಂಬಂದು ಉಣ್ಣೋಗಿ ಹೋಗಿ. ಅಷ್ಟೊಂದು ಹೊಟ್ಟೆ ಎಸ್ತಿದೆ. ನಾನು ನಿನಗೆ ಮಾಡ್ಕೊಡಕ್ಕಾಗಲ್ಲ ಬಿಸೆ ಸಾರ. ಏನಂದೆ? ಅಲ್ಲ, ನಮ್ಮನೆಗೆ ಸಾರು ಮಾಡೋದು ಬಿಟ್ಟು ನಾನು ಕಂಡರ ಮನೆಗೆ ಹೋಗನೇನೆ. ಯಾರನ್ನ ಏನಂಬಲ್ಲ, ಏನಿವಜ್ಜಿ ಲೋಟ ಇಟ್ಕೊಂಡು ಸಾರಿಗೆ ಬಂದವಳೆ ಅಂತಾನ. ಅಲ್ಲ, ನನ್ನೊಬ್ಳಿಗೆ ಅಲ್ಲ, ನೀನು ಉಣ್ಬೇಕು ತಾನೆ. ನಿನ್ನ ಗಂಡನೂ ಬತ್ತಾನೆ ಇವಾಗ. ಅವನು ಉಣ್ತಾನೇನು, ಒಂದೊಂದು ದಿವಸ ಉಂಬಲ್ಲ, ಒಂದ್ ದಿವಸ ಉಣ್ತಾನೆ. ಹೋಗಿ ಮಾಡೋಗಿ. ಹೊಸರ್ಗೂ ಎಲ್ಲ ಕಂಡರ ಮನೆಗೆ ಇಸ್ಕೊಂಬರಕ್ಕಾಗಲ್ಲ. ನೀನೇ ಹೋಗಿ ಇಸ್ಕೊಂಬರಂಗಿದ್ರಿ ನಾನೇ ಯಾಕೆ ಇಸ್ಕೊಂಬರೋಣ? ಹೊಟ್ಟಸ್ತಿರೋದು ನಿನಗೆ ತಾನೆ. ಬೇಕು ಅಂದ್ರೆ ಇಸ್ಕೊಂಬಂದು ಉಣ್ಣು, ಇಲ್ಲ ಅಂದ್ರೆ ಬೇಡ ಅಂದ್ರೆ ಸುಮ್ಮನೆ ಬಿತ್ಕೊಂಡ್ ಹೋಗಿ. ನನ್ನ ತಲೆ ತಿನ್ಬೇಡ. ಏನ್ ಜೋರಾಗ್ತೈತೆ ನಿಂದು ಮಾತು? ಸ್ವಲ್ಪ ನಾಲ್ಗನ ಬಿಗೆ ಗಿಡ್ಕೊಂಡು ಮಾತಾಡು. ಯಾರು ಕುಟ್ ಮಾತಾಡ್ತಾ ಇದೆಯಾ ಅಂತಾನ ಗೊತ್ತೈತೆ ತಾನೇ ನಿನಗೆ? ಅಥವಾ ಏನೋ ತಲೆ ಕೆಟ್ಟೈತೋ? ಮತ್ತೆ ನಾನು ಆ ಶ್ರೀದೇವಿನ ಮಂಜಿನೂ ಬರ್ಲಿಲ್ಲ, ಇನ್ನೂ ನಮ್ಮ ರಾಣಿ ಊರಿಗೆ ಹೋದರು ಅಂತ ತಲೆ ಕೆಡ್ಸ್ಕೊಂಡು ಕೂಕೊಂಡಿದ್ದೀನಿ. ನೀನು ಸಾರಿಲ್ಲ, ಉಂಬಕ್ಕಿಲ್ಲ, ಮುದ್ದಿಲ್ಲ, ಸಾರಿಲ್ಲ ಅಂತ ಬಂದ್ರೆ ನನಗೆ ಸಿಟ್ಟು ಬರ್ದಂಗಿರುತ್ತೆ. ಸುಮ್ಮನೆ ಹೋಗು, ತಲೆ ತಿನ್ಬೇಡ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇ ನಿನ್ಗೆ? ಏನಂತೆ? ಕಪ್ಪಾಳಕ್ಕೆ ಪಾರಿಸ್ತೀನಿ ನೋಡಿ ಇವಾಗ. ಏನೇ ಎದ್ದೋಗಿ ಸಾರು ಮಾಡೋದೇ ಸರಿ, ಇಲ್ಲ ಅಂದ್ರೆ ಏನೂ ಇಲ್ಲ, ಕತ್ತಿಡ್ದು ಆಚೆಗೆ ದಬ್ಬಿಡ್ತೀನಿ. ಏನು ಇಷ್ಟೊಂದು ಮಿತಿ ಮೀರಿದ್ಯಲ್ಲ ನೀನು? ಅತ್ತೆ ಮತ್ತೀಗ ಆ ಮಂಜಿನು ಶ್ರೀದೇವ ನಿನ್ಗೆ ಒಂದೀಟು ಮರ್ಯಾದೆ ಕೊಡಲ್ಲ ಅತ್ತೆ ಅಂತಾನ. ಮತ್ತಿನ್ನೇನತ್ತೆ ನೀನು? ನಾನು ಏನೋ ತಲೆ ಕೆಡ್ಸ್ಕೊಂಡು ಕೂಕೊಂಡಿದ್ರೆ ನೀನು ಬಾಯಿ ಬಂದಂಗೆ ಕೇಳಿದ್ರೆ ನಾನಿನ್ನೇನು ಮಾಡೋಣ? ಅವರಿಬ್ರು ಮರ್ಯಾದೆ ಕೊಡಲ್ಲ ಅಂತ ನನ್ನ ಎದುರಿಗೆ ಹೇಳ್ತೀಯ. ಆದ್ರೆ ಅವರಿಬ್ರಿಗೂ ಬುದ್ಧಿ ಹೇಳ್ಬೇಕು ಅನ್ನೋದು ಗೊತ್ತಾಗಲ್ವಾ ನಿನಗೆ? ನಿಮ್ಮ ಅತ್ತೆಗೆ ಗೌರವ ಕೊಡ್ಬೇಕು ಅಂತ ಹೇಳಕ್ಕಾಗಲ್ವಾ ನೀನಾದ್ರೂ? ಮರ್ಯಾದೆ ಯಾಕೆ ಕೊಡಲ್ಲ ಅಂತನ ಯೋಚನೆ ಮಾಡು. ಆಮೇಲೆ ಅದಕ್ಕೆ ಪರಿಹಾರ ಏನು ಅಂತನೂ ಅವಾಗ ನಿನಗೆ ಗೊತ್ತಾಗುತ್ತೆ. ಮೊದಲು ನೀನು ಅತ್ತೆ ಥರ ನಡ್ಕೊ. ಅದೇ ನೀನು ಅತ್ತೆ ಥರ ನಡ್ಕೊಂತ ಇಲ್ಲ, ಕತ್ತೆ ಥರ ನಡ್ಕೊಂತ ಇದೆಯಾ. ಅದಕ್ಕೆ ಮತ್ತೆ ನಿನಗೆ ಯಾರೊಂದು ಈಟು ಮರ್ಯಾದೆ ಕೊಡ್ತಾ ಇಲ್ಲ. ಬಂದು ಒಂದ್ಸತಿ ಎರಡೂ ಅಲ್ಲಿ ಕಿಸ್ಕೊಂಡೆ ಬರ್ತಾ ಇದಾವಲ್ಲಪ್ಪ. ಅಂದ್ರೆ ಬಂದ್ರ ಅಲ್ಲಿ ನಮ್ಮ ರಾಣಿದ ಮರ್ಯಾದೆ ಕಳೆದು ಬಂದ್ರ? ಅಯ್ಯೋ ಅತ್ತೆ, ಯಾಕೆ ಹೇಳ್ತೀರಾ? ಅಲ್ಲ, ಮರ್ಯಾದೆ ಕಳಿಯೋದಕ್ಕೆ ಅವಳಿಗಲ್ಲಿ ಮರ್ಯಾದೆ ಇದ್ರೆ ತಾನೇ ಆ ಊರಾಗೂ ಮನೆಯಾಗೂ ಅವಳಿಗೆ ಸ್ವಲ್ಪನೂ ಗೌರವ ಇಲ್ಲ, ಮರ್ಯಾದೆ ಇಲ್ಲ. ಆ ಥರ ಆಗಿದೆ. ನಾವಿನ್ನೇನು ಕಳಿಯಕ್ಕಾಗುತ್ತೆ ಅತ್ತೆ? ಏನ್ ಹಿಂಗ್ ಮಾತಾಡ್ತಾ ಇದ್ದೀರಾ? ನಮ್ಮ ರಾಣಿಗೆ ಊರಾಗೂ ಮನೆಯಾಗೂ ಮರ್ಯಾದೆ ಇಲ್ವಾ? ಏನೇ ಬೊಗಳ್ತಾ ಇದ್ಯಾ? ಮಂಜಿ, ಮೈ ಮೇಲೆ ಪ್ರಜ್ಞೆ ಕೆಡು ಮಾತಾಡ್ತಲ್ಕ. ಯಾರ ಬಗ್ಗೆ ಮಾತಾಡ್ತಾ ಇದ್ಯಾ ನೀನು? ನಮ್ಮ ರಾಣಿ ಬಗ್ಗೆ. ಈ ಮನೆ ಮಗಳು, ಅವಳಿಗೆ ಒಂದೀಟು ಮರ್ಯಾದೆ ಇಲ್ಲ ಅಂತ ಹೇಳ್ತಾ ಇದ್ಯಾ? ಅಯ್ಯೋ ಅತ್ತೆ, ನಾವಿರೋ ವಿಷಯನೇ ಹೇಳ್ತಾ ಇದ್ದೀವಿ. ರಾಣಿಗೆ ಅವ್ರ ಗಂಡ ಆಗ್ಲಿ ಅವ್ರ ಅತ್ತೆ ಆಗ್ಲಿ ಅಷ್ಟೇನು ಮರ್ಯಾದೆ ಕೊಡಲ್ಲ. ಏನೋ ಪಾಪ ಅಣ್ಣ ಎಂಟಿ ಅಂತಾನ ಅಷ್ಟೇನು ಬೈಯಕ್ ಹೋಗಲ್ಲ. ಆದ್ರೆ ಅತ್ತೆ ಬಾಯಿಗೆ ಬಂದಂಗೆ ಬೈತಿರ್ತಾರೆ. ಒಂದಿಷ್ಟು ಬುದ್ಧಿನೇ ಇಲ್ಲ ಇವಳಿಗೆ. ಯಾವಾಗ್ಲೂ ಊರ್ ತಿರ್ಕೊಂಡು ಅಲ್ಲಿ ಇಲ್ಲಿನೂ ಚಾಡಿ ಹೇಳ್ಕೊಂಡು ಜಗಳ ತಂದಿಕೊಂಡು ಓಡಾಡ್ತಿರ್ತಾಳೆ. ಇವಳ ಜೊತೆಗೆ ಅವಳ ಶಿಲ್ಪ ಒಬ್ಬಳು ಸೇರ್ಕೊಂಡವಳೆ ಅಂತಾನ ಬೈತಾ ಇತ್ತು ಅವ್ರ ಅತ್ತೆ. ಅದಕ್ಕೆ ಹಂಗ ಹೇಳಿದ್ದು. ಅಲ್ಲ, ಅವಳು ಯಾಕೆ ಆ ಥರ ನಡ್ಕೋಬೇಕು? ಮನೆ ಮರ್ಯಾದೆ ಹೋಗುವಂತ ಕೆಲಸ ಮಾಡಿದ್ರೆ ಅತ್ತೆ ಆಗಿ ಗಂಡ ಆಗ್ಲಿ ಹೆಂಗ್ ಮರ್ಯಾದೆ ಕೊಡ್ತಾರೆ ಅವಳಿಗೆ? ಅತ್ತಿಗ ಮರ್ಯಾದೆ ಕೊಡೋದ ನೀವಿಬ್ರು ಏನು ಹೇಳ್ಕೊಡ್ಬೇಡ್ರಿ ಅವಳಿಗೆ. ನೀವು ನನಗೆ ಮರ್ಯಾದೆ ಕೊಡ್ತಾ ಇದ್ರೇನ್ರಿ? ನೀವು ಮೊದಲು ನೆಟ್ಟಿಗಿರೋದ್ ಕಲ್ತ್ಕೊಳ್ರಿ, ಇನ್ನೊಬ್ರಿಗೆ ಬುದ್ಧಿ ಹೇಳೋದಕ್ಕೂ ಮೊದಲು. ನೀವು ನೆಟ್ಟಿಗಿದ್ರೆ
ಅವಳು ನೆಟ್ಟಿಗಿರ್ತಾಳೆ. ಅಲ್ಲ ನೀವೇನೆ ನನಗೊಂದಿಟ್ಟು ಮರ್ಯಾದೆ ಕೊಡಲ್ಲ, ಗೌರವ ಕೊಡಲ್ಲ, ಹಂಗ್ ಮಾತಾಡ್ತೀರಾ ಬಜಾರಿರು. ನಾನು ಹೋಗ್ಬೇಡ ಅಂತ ಅಂದ್ರೂ ಹೋಗಿದ್ದೀರಾ ರಾಣಿರೂರ್ಗೆ. ಈಗ ರಾಣಿ ಅತ್ತಿಗೆ ಗೌರವ ಕೊಡಲ್ಲ, ಮನೆ ಮರ್ಯಾದೆ ಕಳೀತಾಳೆ ಅಂತ ಹೇಳ್ತಾ ಇದ್ದೀರಾ. ನೀವಿನ್ನೇನ್ ಮಾಡ್ತಾ ಇರೋದು? ನೀವು ಮರ್ಯಾದೆ ಹೋಗೋಂತ ಕೆಲಸನೇ ಮಾಡ್ತಿರೋದು ನೀವಿಬ್ರು ಸೇರ್ಕೊಂಡು. ಏನು ಮರ್ಯಾದೆ ಉಳಿಸೋ ಅಂತ ಕೆಲಸನ ಮಾಡ್ತಾ ಇದ್ದೀರಾ ನೀವಿಬ್ರು? ಯಾಕತ್ತೆ ಹಂಗಂತಿದ್ಯಾ? ನಾವು ನಿನಗೆ ಬೆಲೆ ಕೊಡಲ್ವಾ? ಎಷ್ಟು ಮರ್ಯಾದೆ ಕೊಡ್ತೀವಿ, ಆದ್ರೆ ನೀನೇನೆ ನಮಗೆ ಒಂದಿಷ್ಟು ಬೆಲೆ ಗೌರವ ಕೊಡಲ್ಲ. ಮನೆ ಸೊಸೆರು ಅಂತಾನು ನೋಡಲ್ಲ. ಏನೋ ಒಂಥರ ಯಾರೋ ಬೇಡದೇ ಇರೋರು ಬಂದು ಮನೆ ಸೇರ್ಕೊಂಡಿದಾರೇನೋ ಅನ್ನೋ ತರ ನೋಡ್ತೀರಾ. ಆದ್ರೆ ಅಲ್ಲಿ ಅತ್ತೆ, ಅವರ ರಾಣಿ ಅತ್ತೆ ಹಂಗಲ್ಲ, ತುಂಬಾ ಒಳ್ಳೆಯವರು. ಅವ್ರ ಯಜಮಾನರು ಅಷ್ಟೇ ತುಂಬಾ ಒಳ್ಳೆಯವರು. ಆದ್ರೆ ಇವಳಿಗೇನೆ ಅವ್ರು ಕೊಡೋ ಬೆಲೆ ಗೌರವಕ್ಕೆ ಇವಳು ಸರಿಯಾಗಿ ನಡ್ಕಂತ ಇಲ್ಲ ಮನೆಯಲ್ಲಿ. ಹೌದೇನ್ರಿ? ಏನೇ ಮಾಡ್ತಿದ್ದಾಳೆ ರಾಣಿಯಲ್ಲಿ? ನಾನಾಲೆ ತುಂಬಾ ದಿನ ಆಯ್ತು ಅವಳನ್ನ ಆ ಮನೆಗೆ ಸೇರ್ಸಕ್ ಹೋಗಿದ್ದೆ. ಗಂಡನ ಜೊತೆ ಜಗಳ ಮಾಡ್ಕೊಂಡು ಏನ್ಕೋ ಒಟ್ಟಲ್ಲಿ ಬಿಟ್ಟು ಬಂದಾಗ ನಾನು ನಿಮ್ಮ ಮಾವನು ಹೋಗಿದ್ವಿ. ಅದೇ ಕೊನೆ ನಾನು ಹೋಗಿದ್ದು. ಈಗ್ಲೂ ಹಂಗೆ ಇದ್ದಾಳ ರಾಣಿ? ಸರಿಯಾಗಿ ಕೆಲಸ ಮಾಡ್ತಿಲ್ವಾ ಮನೆಯಾಗಲ್ಲಿ? ಅತ್ತೆ ಗಂಡನ್ಗೆ ಸರಿಯಾಗಿ ಗೌರವ ಕೊಡ್ತಿಲ್ವಾ? ಇಲ್ಲ ಅಜ್ಜಿ, ದೊಡ್ಡಮ್ಮ ಎಲ್ಲ ಹೇಳಿದ್ರು ರಾಣಿ ಏನ್ ಮಾಡ್ತಾಳೆ ಅಂತಾನ. ಅದೇ ಅವಳು ಯಾರೋ ಶಿಲ್ಪ ಅಂತ ಶ್ರೀದೇವಿಗೆ ಏನೋ ಲೆಟ್ರು ಬರ್ದಿದ್ಲಂತಲ್ಲ, ಲವರ್ ತರ. ಅವಳ ಜೊತೆ ಸೇರ್ಕೊಂಡು ಸುಮ್ಮನೆ ಸುತ್ತಾಡ್ತಿರ್ತಾಳಂತೆ. ಆಮೇಲೆ ಆ ಸೇಳಿ ಅಂತ ಯಾರೋ ಇದಾರಲ್ಲ, ಅವರು ಹೇಳಿದ್ರು ಎಲ್ಲ ಕಿತಾಪತಿ ಮಾಡ್ತಿರ್ತಾರೆ ಅವರಿಬ್ರು ನಂಬೇಡ್ರಿ, ಅವಳು ಸರಿ ಇಲ್ಲ ಹಂಗೆ ಹಿಂಗೆ ಅಂತಾನ ಎಲ್ಲ ಹೇಳಿದ್ರು. ಹೌದಾ? ಅಯ್ಯೋ ದೇವ್ರೆ, ನಾನ್ ರಾಣಿ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿರ್ಬೇಕೇನೋ ಅಂತ ಅನ್ಕೊಂಡಿದ್ದೆ. ಹಂಗಾದ್ರೆ ಇನ್ನು ಬುದ್ಧಿ ಕಲ್ತಿರಂಗ್ ಕಾಣಲ್ಲ ನಮ್ ರಾಣಿ. ಏನ್ರಿ ಬೊಗಳ್ತಾ ಇದ್ದೀರಾ ನೀವು? ನಮ್ ರಾಣಿ ಅಂತವಳಲ್ಲ, ಅಲ್ಲಿ ಹೆಂಗ್ ನಡ್ಕೊಂತಾಳೆ ಅಂತ ನಿಮ್ಗೆ ಹೆಂಗ್ ಗೊತ್ತು? ನೀವು ನೆನ್ನೆ ಹೋಗಿ ಇವತ್ತು ಬಂದಿದ್ರ, ಬಂದೇಡ್ಕೆನೆ ಗೊತ್ತಾಗ್ಬಿಡುತ್ತಾ ಅವಳ ಬುದ್ಧಿ ಎಲ್ಲನ? ಅವಳು ನಿಮ್ಗಿಂತ ಚೆನ್ನಾಗಿ ಓದವಳೆ, ಬುದ್ಧಿವಂತೆ. ನೀವು ಮೊದ್ಲು ಒಳ್ಳೆ ಬುದ್ಧಿ ಕಲಿಯೋದ್ ಕಲ್ತ್ಕೊಳ್ರಿ. ನಮ್ ರಾಣಿ ನೋಡಿ ಕಲಿಬೇಕು ನೀವು. ಹೌದೌದು, ರಾಣಿ ನೋಡಿ ಏನಾದ್ರೂ ನಾವ್ ಬುದ್ಧಿ ಕಲ್ತ್ರೆ ಈ ಮನೆಗೆ ನೀವ್ ಇರಂಗೇ ಇಲ್ಲ ಅತ್ತೆ. ಏನ್ ಹೇಳ್ತಾ ಇದ್ಯಾ? ನಾನು ಯಾಕೆ ಇರಂಗಿಲ್ಲ? ರಾಣಿ ಬುದ್ಧಿ ಕಲಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಅವಳನ್ನ ನೋಡಿ ಕಲಿತ್ರೆ ನಿಮ್ಮನ್ನ ಎತ್ತಿ ಹೊರಗೆ ಹಾಕ್ಬೇಕಾಗತ್ತೆ ನಾನು. ಆತರ ಆಗೋದು ಬೇಡ. ರಾಣಿಯಲ್ಲಿ ಎಷ್ಟು ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾಳೆ ಅಂತ ಎಲ್ಲ ನೋಡ್ಕೊಂಡ್ ಬಂದ್ವಿ. ಅವಳನ್ನ ನೋಡಿ ಕಲ್ತ್ರೆ ಅಷ್ಟೇನೆ ನಮ್ಮ ಮನೆ ಮರ್ಯಾದೆ 3 ಕಾಸಿಗೆ ಹರಾಜಾಕ್ದಂಗೆ ಆಗುತ್ತೆ ನಾವೇನೆ. ನೀವೇನು ನಮ್ಮ ರಾಣಿ ಬಗ್ಗೆ ಹೇಳೋದ್ ಬೇಕಾಗಿಲ್ಲ. ಮುಚ್ಕೊಂಡು ಹೋಗಿ ಸಾರಿಲ್ವಂತೆ ಸಾರು ಮಾಡೋಗ್ರಿ. ಇವಜ್ಜಿ ಅವಾಗಿಂದ ಬಡ್ಕೊಂತೈತಿ, ನನ್ ಹೊಟ್ಟಸ್ತೈತೆ, ಸಾರಿಲ್ಲ ಸಾರು ಮಾಡು ಅಂತಾನ. ಇಬ್ರು ಹೋಗ್ಬಿಟ್ರೆ ಇಲ್ಲಿ ನಾನು ಒಬ್ಳು ಸಾಯ್ಬೇಕೇನ್ರೆ? ಹೋಗ್ರಿ ಸುಮ್ಮನೆ. ಏನಂಗೇನೆ ನಮ್ಮ ರಾಣಿ ಮನೆಯಾಗ ಹೆಂಗಿದ್ದಾಳೆ ಅಂತ ನಾನು ನೋಡಕ್ ಹೋಗ್ತಾರಂತೆ. ಏನೋ ಇವ್ರು ನೋಡಿ ಹಂಗೇನೆ ಏನೋ ಪರೀಕ್ಷೆ ಬರೆದು ಪಾಸ್ ಆಗ್ಬೇಕು ನೋಡು. ನಿಮ್ಗೆ ಯಾಕೆ ಬೇಕಾಗಿತ್ತು ನಮ್ಮ ರಾಣಿ ಸುದ್ದಿ? ಅವಳು ಹೆಂಗಾದ್ರೂ ಇರ್ತಾಳೆ ಗಂಡನ ಮನೆಗೆ, ಅದನ್ನ ಕೇಳಕ್ಕೆ ನೀವ್ಯಾರು ನೋಡಕ್ಕೆ ಅದನ್ನೆಲ್ಲ? ಅಯ್ಯೋ ಅತ್ತೆ, ನಾವೇನೇನು ಅವಳು ಹೆಂಗ್ ಜೀವನ ಮಾಡ್ತಾಳೆ ನೋಡೋಣ ಅಂತ ಹೋಗಿರ್ಲಿಲ್ಲ. ಏನೋ ನಮ್ಮ ನಾದ್ನಿ ಮನೆ, ನಮ್ಮ ಅತ್ತಿಗೆ ಮನೆ ಹೆಂಗೈತೆ ಅಂತನ ನೋಡಕ್ ಹೋಗಿದ್ವಿ ಅಷ್ಟೇನೆ. ನಮ್ಮನೆಂತೂ ರಾಣಿ ಊರಿಗೆ ಕರೆದಿರ್ಲಿಲ್ಲ. ನಾವು ಬರ್ತೀವಿ ಅಂದ್ರೆ ಬೇಡ ಅಂತ ಅಂದ್ಲು. ಅದಕ್ಕೆ ಇನ್ನೇನ್ ಮಾಡೋದು ಅಂತ ನಾವೇ ಹೋಗ್ಬಿಟ್ವಿ, ಅವಳು ಬೇಡ ಅಂದ್ರೂ. ಬಿಡಿ ಶ್ರೀದೇವಿ, ಮಂಜಿ, ನೀವು ಹೋಗ್ಬರ್ರಿ, ಹೋಗಿ ಅಡುಗೆ ಮಾಡಗ್ರಮ್ಮ, ಸಾರಿಲ್ಲ. ಸರಿ ಅಜ್ಜಿ, ಆಯ್ತು. ಬಾರೆ ಮಂಜಿ. ನೋಡು, ಅವರು ನಮ್ಮ ರಾಣಿ ಬಗ್ಗೆ ಎಷ್ಟೊಂದು ಕೆಟ್ಟಾಗಿ ಮಾತಾಡಿದ್ರು, ನಿನ್ನ ಮೊಮ್ಮಗಳ ಬಗ್ಗೆ ನಿನಗೆ ಒಂದೀಟು ಇದೇ ಇಲ್ಲ. ಅವ್ರನ್ನ ಬೈಯೋದ್ ಬಿಟ್ಟು ಹಂಗ್ ಮಾಡ್ತಿದ್ಲ ಹಿಂಗ್ ಮಾಡ್ತಿದ್ಲ ಅಂತ ನಾನು ಅವ್ರನ್ನ ಕೇಳ್ತಾ ಇದ್ದೀನಿ ಅಲ್ಲತ್ತೆ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಬಿಡೆ ಜಯಮ್ಮ, ಅದನ್ನ ಯಾಕೆ ಆಗ್ಲ ಮಾತಾಡ್ತೀಯ? ನೀನು ಬುದ್ಧಿನೇ ರಾಣಿಗೂ ಬಂದಿರೋದು. ಅದನ್ನ ಯಾರು ಬದಲಾಯಿಸಕ್ಕಾಗಲ್ಲ. ನಾನು ಎಷ್ಟೋ ದಿನ ಪ್ರಯತ್ನ ಪಟ್ಟೆ ನೀನು ಬದಲಾಯಿಸ್ಬೇಕು ಅಂತ, ಆಗ್ಲಿಲ್ಲ. ಇನ್ನು ಸೊಸೆಯರು ಬಂದಾಗಾದ್ರೂ ಬದಲಾಗ್ತೀಯೇನೋ ಅಂದ್ಕೊಂಡೆ, ಈಗಲೂ ಆಗ್ಲಿಲ್ಲ. ಇನ್ನು ಮೊಮ್ಮಕ್ಕಳು ಬಂದ್ಮೇಲೆ ಆಗ್ತೀಯೋ ಇಲ್ವೋ ಯಾರಿಗೊತ್ತು. ಈಗಲೇ ಆಗದೆ ಇರೋದು ಅವಾಗಿನ್ನೆಲ್ಲ ಆಗುತ್ತೆ ಬಿಡು, ಹೋಗ್ಲಿ. ನಮ್ಮ ಮನೆ ಬರನೇ ಇಷ್ಟು.